ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಎಂತ ವಾರ? ಗುರುವಾರ ಮೇಲೆ ನಮಗೆ ಎಂತ ಹೇಳೋದು, ನನಗೆ ಒಂದು ಕಡೆ ಹೋಗ್ಲಿತ್ತು, ಬಟ್ ಇವತ್ತು ಬೇಡ ಅಂತ ಹೇಳಿ ಆಯಿತು. ಹಾಗೆ ಇವತ್ತು ಇಲ್ಲಿ ಫುಲ್ಲು ಬಿಸಿಲುಂಟು ಇವತ್ತು. ವಿಚಿತ್ರ, ನಮ್ಮದು ಇಲ್ಲಿ ಮಂಗಳೂರು ವೆದರ್ ಎಂತ ಕಾಮಿಡಿ ಗೊತ್ತಿಲ್ಲ. ನಿನ್ನೆ ಫುಲ್ ಮಳೆ, ನಿನ್ನೆ ಸಂಜೆಲ್ಲ ಮಳೆ ಇತ್ತಲ್ಲ. ನಿನ್ನೆ ಟೈಮ್ಲೆಸ್ ಹೇಳೋದು, ನಾನು ಎಂಡಿಗೆ ಹಾಕ್ತೀನಿ ಈ ವಿಡಿಯೋದು. ಇಲ್ಲಿ ನೋಡ್ಬೋದು, ಫುಲ್ ಕ್ಲಿಯರ್ ಸ್ಕೈ. ಆಚೆ ಸರ್ ಕ್ಲಿಯರ್ ಅಂದರೆ ಕ್ಲಿಯರ್ ಸ್ಕೈ, ಯಾರು ಹೇಳಲಿಕ್ಕೇನಿಲ್ಲ. ಇನ್ನು ಅಷ್ಟು ಜೋರು ಮಳೆ ಬಂದಿದೆ. ನಾನು ಲಾಸ್ಟಿಗೆ ಟೈಮ್ಲೆಸ್ ಹಾಕ್ತೇನೆ. ನಿನ್ನೆ ಒಂದು ಸಂಜೆ ವ್ಲಾಗೆಲ್ಲ ಎಡಿಟ್ ಮಾಡಿ ಆದ ನಂತರ ನಾನೇನು ಒಳಗೆ ಹೋಗುವ ಅಂತ ಹೇಳಿ ಆಗ್ತಾ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತದೆ. ಅದರ ಟೈಮ್ಲೆಸ್ ಹಾಕ್ತೇನೆ. ಹಾಗಾಗಿ ಇವತ್ತು ನೋಡಿದರೆ ಇವತ್ತು ಬಿಸಿಲು ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಈಗ ನಾನು ಮೇಲೆ ನಂಗೆ ಈಗ ಕಡೆಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಉಂಟು. ಅದೊಂದು ವ್ಲಾಗ್ ಸ್ಟಾರ್ಟ್ ಮಾಡುವ ಇನ್ನು. ಇದು ಮತ್ತೆ ಯಾವಾಗ ನಿನ್ನೆಲ್ಲ ನಾನು ಬೇಗ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಬೇಡ ಅಂತೇಳಿ ಈಗ ಸ್ಟಾರ್ಟ್ ಮಾಡಿ. ಈಗ ಗಂಟೆ 10:10 ಆಗ್ತಾ 10 ಇಲ್ಲ 10 ಕಾಲ ಆಗೋದಷ್ಟೇ. ಹಾಗೆ ನೋಡುವ ಇನ್ನು ದಿವಸದಲ್ಲಿ ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತೇನೆ. ಬಟ್ ಫಸ್ಟ್ ಈಗ ಕೆಳಗೆ ಹೋಗುವ. ಅಲ್ಲಿ ನೋಡುವ ಎಂತೆಲ್ಲ ಕೆಲಸ ಮಾಡ್ಲಿಕ್ಕೆ ಉಂಟು ಅಲ್ಲಿ ಯಾಕೆ ತೋರಿಸ್ತೇನೆ. ಅದು ಕಾಲ್ಪಿದ್ದೀರಲ್ಲ, ಎಷ್ಟು ಆಯಿತು? ಒಂದು ದಿವಸ ಎಕ್ಸ್ಪೈರ್ ಇರುವಾಗ ನಾಳೆ ಅಲ್ಲ, ಹೌದು. ನನಗೆ ಮತ್ತೆ ಮರ್ತು ಹೋಗ್ತದೆ ಜೂನ್ 11 ಇವತ್ತು ಎಕ್ಸ್ಪೈರ್ದಲ್ಲಿ ತಿಂತಾ ಇರೋದು. ಎಕ್ಸ್ಪೈರ್ ಇಲ್ಲ, ಇವತ್ತು ಎಕ್ಸ್ಪೈರ್ ಆಗುದು ಇವತ್ತು ಮಾಡ್ತಿದ್ದೆ. ಎಂತ ನೀವೆಂತ ಸಸಿಕಲು ಹೀಗೆ ಇದೆಲ್ಲ ಮಾಡಿಸ್ತೇನೆ. ಇದು ಮಾಡಿಟ್ಟದ್ದು ನಾಳೆಗೆ ಇವತ್ತು ಬಂದಗಲ ಬಿಟ್ಟಿದೆ ಇದ್ರದ್ದು ಎಂತ ಹೇಳೋದು ಚಪಾತಿದು. ಹಾಗೆ ನಾನು ಕೆಳಗೆ ಒಂದದೆಲ್ಲ ಮಾಡಿ ಈಗ ಕುತ್ಕೊಂಡಿದ್ದೀನಿ. ಈಗ ಇನ್ನು ಎಂತೆಲ್ಲ ಏನೋ ಒಂದು ಇವತ್ತಿದ್ದು ಅಂದರೆ ಇವತ್ತು ಲೈವ್ ಆಗೋ ವೀಡಿಯೋಗೆ ಅದು ತಮ್ಮನೆ ಮತ್ತೆ ಇದು ಡಿಸೈನ್ ಮಾಡಲಿಕ್ಕೆ ಉಂಟು, ಅದು ಟೈಟಲ್ ಹಾಗೆ ಅದನ್ನೆಲ್ಲ ಮಾಡಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ವ್ಲಾಗನ್ನು. ಈಗ ನಾನು ಇದು ಕಡಲೆ ಸುಕ್ಕ ಮಾಡಿದ್ದೀನಿ. ಅದಕ್ಕೆ ಫಸ್ಟ್ ಇದೊಂದು ಯಾವುದೋ ನಾನು ಯೂಟ್ಯೂಬಲ್ಲಿ ನೋಡಿದೆ. ಫಸ್ಟ್ ಇಂಥ ಜಿಂಜರ್ ಮತ್ತು ಗಾರ್ಲಿಕ್ ಚಾಪ್ಡ್ ಮಾಡಬೇಕು, ಆನಿಯನ್ಸ್ ಚಾಪ್ಡ್ ಮಾಡಬೇಕು, ಇದು ಸಹ ಚಾಪ್ಡ್. ಮತ್ತು ಇದಕ್ಕೆ ಎಂತೆಲ್ಲ ಹಾಕ್ತಾನೆ ಅದನ್ನು ತೋರಿಸಿ. ಇದಕ್ಕೆ ಮತ್ತು ಚಾಪ್ಡ್ ಜಿಂಜರ್ ಗಾರ್ಲಿಕ್ ಮತ್ತು ಮಸ್ಟರ್ಡ್ ಸೀಡ್ಸ್, ದಾಸಿ ಮತ್ತು ಇದು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಇದೀಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಒಂದು ಸೆಕೆಂಡ್ ಬಂದೆ. ಜಸ್ಟ್ ಒಂದು ಸ್ವಲ್ಪ ಸೆಕೆಂಡ್ ನಿಂತು ಸರ್. ಎಸ್, ಈಗ ಆನಿಯನ್ ಹಾಕಿದ್ದೇನೆ. ಆನಿಯನ್ ಇದನ್ನು ಚಂದ ಫ್ರೈ ಮಾಡಬೇಕು. ಆನಂತರ ಮತ್ತೆ ಟೊಮೆಟೊ ಹಾಕಲಿಕ್ಕೆ, ಅದು ಮತ್ತೆ ತೋರಿಸ್ತೇನೆ. ಈಗ ಆನಿಯನ್ ಫ್ರೈ ಆಗಿ ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಸ್ವಲ್ಪ ಸರಿಯಾಗಿ ಫ್ರೈ ಆಗಲಿ. ಮತ್ತೆ ಕಡಲೆ ಹಾಕಿದೆ, ಮತ್ತೆ ತೋರಿಸ್ತೇನೆ. ರೋಸ್ ಪೌಡ್ರ್ ಇದಕ್ಕಿಂತೆಲ್ಲ ಇದು ನಾನೇ ಮಾಡಿದ್ದು. ಇದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಅಷ್ಟೇ. ತೆಂಗಿನಕಾಯಿ ಹಾಕಿದ್ರೆ ಆಯಿತು. ಗ್ರೇಟೆಡ್ ಕೊಕೊನಟ್ ಅದು ಹಾಕಿ ಒಂದು ಕುದಿಸಿದ್ರೆ ಆಯಿತು. ಮತ್ತು ಕಡಲೆ ಆಯ್ತು ಅಷ್ಟೇ. ಅದಕ್ಕೆ ಕಡಲೆ ಸಕ್ಕ ಫಿನಿಶ್. ಈಗ ಇದ್ರದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗೆದು ಹಾಕ್ತೇನೆ ನಾನು. ಬ್ಲ್ಯಾಕ್ ಆಗಿದೆ. ಈಗ ಇದು ಚೆಂದಾಗಿ ಕುದಿಲಿ. ಕುದಿದ ನಂತರ ಲಾಸ್ಟಿಗೆ ಅದು ಲೆಮನ್ ಜ್ಯೂಸ್ ಹಾಕಿದರೆ ಆಯ್ತು ಅಷ್ಟೇ. ಬಟ್ ಈಗ ಇದು ಚೆಂದ ಈಗ ಕುದಿದು ಸ್ವಲ್ಪ ನಾವಂತೆ ಸುಕ್ಕ ಸಲ ಗಶಿಸಲ್ಲ, ಯಾಕಂದರೆ ಸುಕ್ಕ ಡ್ರೈ ಮತ್ತು ಅದು ಡ್ರೈ ಆಗ್ತದೆ. ಅದಕ್ಕೆ ಸ್ವಲ್ಪ ಇದರಲ್ಲಿ ಇಡುವ ಅಂತೇಳಿ. ಹಾಗೆ ಸ್ವಲ್ಪ ನೀರಾಗಿ ಎದ್ದು ಇನ್ನು ಸ್ವಲ್ಪ ದಪ್ಪ ಆಗ್ತದೆ, ಆವಾಗ ಚೆಂದ ಗಶಿಯಾಗಿ ಸಿಗ್ತದೆ. ನಾನು ತೋರಿಸ್ತೇನೆ ಇದರದ್ದೆಲ್ಲ. ಫಸ್ಟ್ ಒಮ್ಮೆ ವೀಡಿಯೋ ತೆಗೆದು ಮತ್ತೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ.
ಅದು ನಂದು ಇದು ಎಂತ ಕಡಲೆ ಸುಕ್ಕ ಮಾಡಿ ಆಯಿತು. ಅದರದ್ದು ಮತ್ತೆ ಟೇಸ್ಟೆಲ್ಲ ಆಗಿರೋದು ಮತ್ತೆ ಊಟ ಮಾಡೋಕೆ ಹೇಳ್ತೀನಿ. ಬಟ್ ಈಗ ಫಿನಿಶ್ ಆಯ್ತು, ಫುಲ್ ಫಿನಿಶ್ ಆಯ್ತು. ಸೊ ಐ ಹೋಪ್ ಇದು ವಿಡಿಯೋ ಎಂಜಾಯ್ ಮಾಡಿರೋರು ಅಂತ, ಯಾಕಂದರೆ ಅಷ್ಟೆಲ್ಲ ತೋರಿಸ್ತೇನೆ. ಸೊ ಇದೆಲ್ಲ ಆಯ್ತು. ಇನ್ನು ನಾನು ಊಟ ಮಾಡೋ ಸಿಗ್ತೇನೆ ಅದರದ್ದು ರಿವ್ಯೂ ಕೊಡಬೇಕಲ್ಲ ಹೇಗೆ ಆಗಿದೆ ಅಂತ. ಆಲ್ಮೋಸ್ಟ್ ಟೇಸ್ಟ್ ಆಗಿರ್ತದೆ, ಬಟ್ ಇವು ಸ್ವಲ್ಪ ಇದು ಖಾರ ಗೊತ್ತಿಲ್ಲ ಹೇಗಾಗಿದೆ ಅಂತ. ಫಸ್ಟ್ ಇಲ್ಲ ಒಂದೆರಡು ಸತಿ ಮಾಡಿದ್ದೇನೆ, ಬಟ್ ಹೀಗೆ ಮಾಡೋದು ಫಸ್ಟ್ ಟೈಮ್. ನೋಡ ಹೇಗೆ ಆಗಿದೆ ಅಂತ ಮತ್ತೆ ಹೇಳ್ತೇನೆ ನಾನು. ಇನ್ನು ಊಟ ಮಾಡೋದು ಹಾಗೆ ಇದೆ, ಆಗ ಹೇಳಿದ್ದೇನೆ. ಟೇಸ್ಟ್ ಆಗಿದೆ. ಮೇನ್ ಇದು ಲೆಮನ್ ಇದು ಫ್ಲೇವರ್ ಮಾಡ್ತೀನಿ. ಇಟ್ಸ್ ಗುಡ್. ಆಗ ನಾನು ಊಟ ಮಾಡೋದು, ನಾನು ಸಂಜೆ ಕಂಟಿನ್ಯೂ ಮಾಡಿದ್ದೇನೆ ವ್ಲಾಗನ್ನು. ಮಳೆ ಬಂದಿದೆ. ಆಗ ನಾನೀಗ ಮೇಲೆ ಬಂದಿದ್ದೆ ರೂಮಿಗೆ ಸ್ವಲ್ಪ ಎಡಿಟಿಂಗ್ ಮಾಡುವ ಅಂತೇಳಿ. ಹಾಗಾದರೆ ನಾನು ಬೆಳಿಗ್ಗೆ ತೋರಿಸುವಾಗ ಫುಲ್ಲು ಬಿಸಿಲಿತ್ತು. ಆದ ನಂತರ ಒಂದೊಂದು ಸಾಧಾರಣ 1-2 ಗಂಟೆ ಬಿಸಿಲಿದ್ದಿರ್ಬೋದು. ಮತ್ತೆ ಎಂಥ ಜೋರು ಮಳೆ ಮತ್ತೆ ಜೋರು ಮಳೆ. ಹಾಗೆ ಅದೇ ನಾನಂತ ವಿಡಿಯೋ ಅಷ್ಟು ರೆಕಾರ್ಡ್ ಮಾಡ್ಲಿಕ್ಕೆ ಹೋದೆ ಎಂತ ಸೇಮ್ ಅಂತ. ಹಾಗೆ ಈಗ ಸ್ವಲ್ಪ ನಿಂತಿದೆ, ಈಗ ಬರ್ತಿಲ್ಲ. ಬಟ್ ನನಗೆ ಈಗ ಸ್ವಲ್ಪ ಎಡಿಟ್ ಮಾಡ್ಲಿಕ್ಕೆ ಉಂಟು. ಕ್ಲಿಪ್ಸ್ ಎಲ್ಲ ಎಡಿಟ್ ಮಾಡಿ ಮತ್ತೆ ಪುನಃ ಹೋಗಬೇಕು. ಅಲ್ಲಿ ಚಪಾತಿ ಮಾಡ್ಲಿಕ್ಕೆ ಉಂಟು. ಈಗ ಅದೇ ಫಸ್ಟ್ ನಾನು ವ್ಲಾಗ್ ಒಂದು ಅರ್ಧ ಎಡಿಟ್ ಮಾಡ್ತೇನೆ, ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸೊ ನಂದು ಈಗ ಇಷ್ಟು ಎಡಿಟ್ ಆಗಿದೆ. ಇದು ಇವತ್ತಿದ್ದು ವ್ಲಾಗ್ ಇದೇ ವ್ಲಾಗ್ ಅದು ಎಡಿಟ್ ಮಾಡಿಟ್ಟಿದ್ದೇನೆ. ಇನ್ನು ಅದೇ ಆಗ ಹೇಳಿದೆ ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿದ್ದೆಲ್ಲ, ಈಗ ಇದೇ ಎಡಿಟ್ ಮಾಡ್ಲಿಕ್ಕೆ ಉಂಟು ಅಂತ. ಹಾಗೆ ಎಡಿಟ್ ಮಾಡಿ ಇನ್ನು 5 ಗಂಟೆ ಎಷ್ಟು 6 ಸಹ ಕರೆಕ್ಟ್ ಆಗಲಿಲ್ಲ, 6 ಆಗಬೇಕಷ್ಟೇ. ಹಾಗೆ ಅಂತಾಯ್ತು. ಈಗ ಇದು ಮಾಡಿ ಸೇವ್ ಮಾಡಿ ಇನ್ನು ಕೆಳಗೆ ಹೋಗುದು. ಕೆಳಗೆ ಚಪಾತಿ ಎಲ್ಲ ಆಡ್ಲಿಕ್ಕೆ ಉಂಟು. ಚಪಾತಿ ಕೆಳಗೆ ಬಂದಿನಿ. ಈಗ ಇದು ಮಾಡ್ಲಿಕ್ಕೆ ಉಂಟು ಹಾಗೆ ಸೆಟಪ್ ಇದು ಇಟ್ಟಿದ್ದೇನೆ. ಯಾಕೆಂದರೆ ಟ್ರೈಪಾಡ್ ತುಂಬ ಕಷ್ಟ ಇದೆ. ಹಾಗೆ ಇಲ್ಲೇ ಸೆಟಪ್ ಮಾಡುವಂತ. ಇಲ್ಲಿ ಫುಲ್ ರೆಕಾರ್ಡ್ ಆಗ್ತುಂಟು. ಎಸ್, ರೆಕಾರ್ಡ್ ಆಗ್ತುಂಟಾ ಶಶಿಕಲ್ ರೆಕಾರ್ಡ್ ಆಗ್ತುಂಟಾ ನೋಡಿ. ನಂಬರ್ ಬೀಳ್ತೇನೆ ನೋಡಿ, REC ಅಂತೇಳಿ ಉಂಟಾ? ಕೈ ತೋಜುಂಡು ಈಚೆ ಸೈಡ್ ರೆಕಾರ್ಡ್ ಇದು ರೆಡ್ ಬಟನ್ ಉಂಟಾ ನೋಡಿ. ರೆಡ್ ಬಟನ್ ತೋಜುಂಡು. ನಂಬರ್ ಬೀಳ್ತುಂಟಲ್ಲ, ನಂಬರ್ REC ಇಂದ ಬೀಳ್ತುಂಟ. ಗುಡು ಐಕತ್ತಿ ನೆಕ್ಕು ಕಾಮಿಡಿ. ಯಾವ ಇತ್ತಗೆ ಯಾವ ಇಟ್ಸ್ ಪರ್ಫೆಕ್ಟ್ ರೌಂಡ್. ಸೊ ಇಷ್ಟೇ ಒಂದು ರೌಂಡಾಗಿ ಒಂದು ಚಂದ ಬಂದಿದೆ. ಹಾಗೆ ಇದನ್ನು ತೋರಿಸಿ ಇನ್ನು ಮತ್ತೆಲ್ಲ ಇದು ಮಾಡಿ ಅದರ ಸಿಗ್ತೀನಿ. ಎಲ್ಲರೂ ಮಾಡಲಿಕ್ಕೆ ಹೋಗ್ತೀವಿ. ಆಯ್ತು, ಚಪಾತಿ ಮಾಡಿದೆ. ಇದರ ಮೆಸ್ ಫುಲ್ ಇಲ್ಲಿ ಫುಲ್ ಆಗಿದೆ. ಇದು ನಾನು ಮಾಡಿದ್ದು ಇಷ್ಟು ಚೆನ್ನಾಗಿದೆ ಮಾತ್ರ. ಇಡೀ ಮೆಸ್ ಆಗಿದೆ. ಇದೇ ಪ್ರಾಬ್ಲಮ್ ಇದು ನನಗೆ ಇದರಲ್ಲೆಲ್ಲ. ಸೊ ಇದನ್ನು ಒಂದೊಂದು ಹಡಗು ತೆಗೆ ಮತ್ತೆ ಅಲ್ಲಿ ಕಾಯಿಸಿದ್ದಾರೆ, ಅದನ್ನು ಸಹ ತೆಗಿತೇನೆ. ಹಾಫ್ ಫ್ರೈ ಮಾಡ್ತಿದ್ದೇವೆ. ಹಾಗೆ ಮೇನ್ ಯಾಕೆಂದರೆ ಇದು ಎಂತಕ್ಕೆ ನಾಳೆ ಬೆಳಿಗ್ಗೆ ಸುಲಭ ಆಗ್ತದೆ, ಇಲ್ಲದ್ರೆ ಇದಾಗ್ತದೆ. ಹಾಗೆ ಫುಲ್ ಫ್ರೈ ಮಾಡೋದಿಲ್ಲ, ಅದು ಮತ್ತೆ ಫ್ರಿಜ್ಜಲ್ಲೆಲ್ಲ ಇಡೋದು. ಫ್ರಿಜ್ಜಲ್ಲಿ ಇಡೋದಿಲ್ಲ, ಬಟ್ ಸ್ಟಿಲ್ ಅದು ಇದಾಗ್ತದೆ. ಅದಕ್ಕೆ ಈಗ ಹಾಫ್ ಕುಕ್ ಮಾಡಿ ಮತ್ತೆ ನಾಳೆ ಫುಲ್ ಕುಕ್ ಮಾಡೋದು. ಹಾಗಿದ್ದು ಒಂದು ಮಾತ್ರ ಇವತ್ತು ಫುಲ್ ಫ್ರೈ ಮಾಡಿದ್ದು ಅಂತ ಫ್ರೈ ಮಾಡಿ ತೋರಿಸ್ತೇನೆ ಹೇಗೆಂತ.
ಆಯಿತು ಆಯಿತು. ಇದು ಫಸ್ಟ್ ಇದು ತಿನ್ಲಿಕ್ಕೆ ಆಯ್ತು ಈಗ. ಹಾಗೆ ಇದಾಯಿತು, ಅದನ್ನು ತೆಗೆದಿರಿ. ನಾನು ಅದೊಂದು ವೀಡಿಯೋಸ್ ಆಯಿತು ಹಾಗೆ. ಎಷ್ಟು ಕೆಲಸ ಆಯಿತು, 7 ಗಂಟೆ ಆಗೋಕ್ಕೆ ಎಲ್ಲ ಇದು ಮಾಡಿ ಮುಗಿಸಿದೆ. ಹಾಗೆ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ನಾಳೆ ಬೇಗನೆ ಕಂಪ್ಲೀಟ್ ಮಾಡ್ತೇನೆ, ಅದು ತೋರಿಸ್ತೇನೆ ಅದು ಅಂತ ಬ್ರೇಕ್ಫಾಸ್ಟಿಗೆ ಎಂತೆಲ್ಲ ಉಂಟು ಅಂತ. ಸೊ ನಾಳೆ ಸಿಗ್ತೇನೆ. ಸೊ ಹಾಗೆ ಇದು ಬ್ಲಾಗ್ ಇಷ್ಟೇ. ಇನ್ನು ಸಿಗುವ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಸೊ ಸಿಗುವ ನಾಳೆ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.